వచన వైభవం. ఈనాటి వచన వైభవ కార్యక్రమంలో మన శ్రీ శరణబంధువులు శ్రీ ఎం వీరయ్య స్వామి గారు శరణుల వచనామృతాన్ని మనందరికీ అందించవలసిందిగా వారితో ప్రార్థిస్తూ వారిని సాధారణంగా వేదికపైకి ఆహ్వానిస్తున్నాను. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗಿನ ಹಸರು ನಾಡೆಲ್ಲ ಹರಿಯಲಿ, ಬಸವ ಚೇತನದ ಜ್ಯೋತಿ ಮನದಲ್ಲಿ ಬೆಳಗಲಿ, ಬಸವ ರಚಿಸಿದ ವಚನ ಮನೆ ಮನೆಯಲ್ಲಿ ನೆಲೆಯಲಿ, ಬಸವ ತೋರಿದ ಮಾರ್ಗ ನಮಗೆಲ್ಲ ಹಬ್ಬಲಿ, ಬಸವ ಎಂಬ ಮಂತ್ರ ನಮ್ಮ ಉಸಿರಾಗಲಿ. ಇಂತಿ ಬಸವ 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 ಬಸವಣ್ಣ ಎನ್ನುತ್ತಿದ್ದೇನಯ್ಯ ವೀರಯ್ಯ ಪ್ರಿಯ ಗುರು ಬಸವಲಿಂಗ. ಇಂದು ಬಸವ ಪ್ರಾರ್ಥನೆಗೆ ಭಾಗಿಯಾದಂತಹ ಎಲ್ಲ ಶರಣ ಸದ್ಭಕ್ತರಿಗೆಲ್ಲರಿಗೆ ಶರಣು ಶರಣಾರ್ಥಿಗಳು. ಬಸವಾದಿ ಶರಣರು ಕೊಟ್ಟಂತಹ ವಚನ ಸಾಹಿತ್ಯ ಅಮೂಲ್ಯ, ಅಪ್ರಮಾಣ, ಅಗೋಚರ, ಅಪ್ರತಿಮ. ಎಷ್ಟು ಹೊಗಳಿದ್ರು ಕಡಿಮೆ, ಅದು ಎಲ್ಲ ಗೊತ್ತಿದ್ದ ವಿಷಯ. ಅದೆಲ್ಲ ಸಾಧನೆಗಾಗಿ ಎದಕ್ಕೆ ಅಷ್ಟು ನಾವು ಪ್ರಾರ್ಥನೆ ಎದಕ್ಕೆ ಮಾಡ್ತೀವಿ, ಪೂಜಾ ಪಾಠ ಎದಕ್ಕೆ ಮಾಡ್ತೀವಿ, ನಾವು ಎದಕ್ಕೆ ನಮ್ಮ ಕಾನ್ಸೆಪ್ಟ್ ಏನದ ಅಂತಂದು ಹೇಳಿದ್ದು ಯಾವುದು ಅಂದ್ರೆ ವಚನ ಸಾಹಿತ್ಯ. ಇದು ಬೇರೆಯವ್ರ ಸಲಕ್ಕೆ ಮಾಡಿದಂಥ ಕೆಲಸ ಅಲ್ಲ, ಬೇರೆಯವ್ರು ಉದ್ಧಾರ ಆಗಬೇಕು ಅಂತ ಮಾಡೋ ಕೆಲಸ ಅಲ್ಲ, ಬೇರೆ ಸಮಾಜ ಉದ್ಧಾರ ಮಾಡಬೇಕು ಅಂತ ಕೆಲಸ ಅಲ್ಲ, ಇನ್ನೊಬ್ಬರು ಉದ್ಧಾರ ಆಗಬೇಕು ಅಂತ ಮಾಡೋಂಥ ಕೆಲಸ ಅಲ್ಲ. ಇದು ಏನಂತ ಮಾಡೋದು ಕೆಲಸ, ತನ್ನ ತಾನು ಹೆಂಗೆ ಉದ್ಧಾರ ಮಾಡ್ಕೋಬೇಕು, ನಂದು ನಾನು ಹೆಂಗೆ ಡೆವಲಪ್ ಆಗಬೇಕು, ನನ್ನೊಳಗೆ ನಾನು ಹೆಂಗೆ ತಿಳ್ಕೋಬೇಕು, ನಾನು ಯಾರು ಎಂಬ ಮೂಲ ಸೂತ್ರವಾದ ಬಂದಂಥದೇ ನಮ್ಮ ಸಂಸ್ಕೃತಿ, ಬಸವಣ್ಣವರು ಕೊಟ್ಟಂತಹ ವಚನ ಸಾಹಿತ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಪಂಚ, ಖಗೋಳ, ಬಸವಣ್ಣ ಹೇಳ್ತಾರೆ ಜಗವು, ಜಗತ್ತು ಹುಟ್ಟಲ್ಕಿನ ಮುಂಚೆ ಅಂತ ಮಾತಾಡ್ತೀವಲ್ಲ ಎಲ್ಲರೂ. ಗೌತಮ ಬುದ್ಧ ಆಗಲಿ, ಮಹಾವೀರರಾಗಲಿ, ಅದಕ್ಕೆ ಮುಂಚೆ ಈ ಭೂಮಂಡಲ ಹುಟ್ಟೋದಕ್ಕಿಂತ ಮುಂಚೆ ಎಷ್ಟೋ ಗ್ರಹಗಳು. ಮೊನ್ನೆ ಒಂದ್ಸಲ ನಾನು ಪ್ಲಾನೆಟೋರಿಯಂ ಹೋಗಿದ್ದೆ ಸರ್, ಪ್ಲಾನೆಟೋರಿಯಂ ಹೋಗಿದ್ದು ನಾನು. ಅದು ಭೂಮಿಯಿಂದ ಒಂದೊಂದು ಗ್ರಹಕ್ಕೆ ಹೋಯ್ತಾ ಇದೆ ನಾವು. ಅಲ್ಲಿ ಎಷ್ಟು ಒಂದು ರಾಶಿಯಂತಹ ಇವು ನಾವು ಉಸುಬು ಹಾಕ್ತೀವಿ, ಉಸುಬಲ್ಲಿ ಎಷ್ಟು ಒಂದು ರಾಶಿ ಉಸುಬು ಹಾಕ್ರ ಒಂದು ಉಸುಬಿನ ಒಂದು ಏನಂತಾರ ಸಣ್ಣ ಹಳ್ಳ ಎಷ್ಟಿದೆಯಲ್ಲ ಅಷ್ಟೊಂದು ಭೂಮಿ ಇದೆ ನಮ್ಗೆ. ಒಂದು ಉಸುಬಿನಕ್ಕಿಂತ ಅರ್ಧ ಉಸುಬು. ಎಂಥ ವಿಸ್ಮಯ ಅಂತ ಜಗತ್ತು ನೋಡಿ ಅಂತ, ಎಷ್ಟು ಅನಂತ. ಅಷ್ಟೇ ಕೇಳ್ತಾರ ನಮ್ದು ಸನಾತನದ ಒಂದು ವಚನ, ಒಂದು ಮಾತು ಬರ್ತದ, ಏನು ಬರ್ತದ, ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳ್ತಾರೆ. ಹೆಂಗ ಹೇಳ್ತಾರ ನೋಡ್ರ, ಅದು ಒಂದು ವಿಚಾರ ಮಾಡೋದು ಮಾತು. ಕೋಟಿ ಸೂರ್ಯ ಸಮಪ್ರಭಾ, ಒಂದಲ್ರಿ ಸೂರ್ಯ ಇದ್ದಂದು ಕೋಟಿ ಸೂರ್ಯ ಅಂತ ಹೇಳ್ತಾರೆ. ಅದು ಜಗವ ಹೆಂಗಂದ್ರ ಬಸವಣ್ಣ ವಚನ ಹೇಳ್ತಾರೆ. ನಂಗೆ ಆಲ್ರೆಡಿ ಪುನಃ ಹೆಚ್ಚು ನನ್ನ ಫೇವ್ರೇಟ್ ವಚನ ಅದು. ಜಗವ ಸುತ್ತಿಪ್ಪುದು ನಿನ್ನ ಮಾಯ ಅಯ್ಯ. ಆ ಕೋಟಿ ಸೂರ್ಯ ಏನದಲ್ಲ, ಇಂಥ ಒಂದು ಸೂರ್ಯ ಇಲ್ರಿ, ಸೂರ್ಯಮಂಡಲ ಒಂದಿಲ್ಲ ಅಂತ ಕೋಟಿ ಸೂರ್ಯ ಅಂತ ಹೇಳ್ತಾರೆ. ಜಗವ ಸುತ್ತಿಪ್ಪುದು ನಿನ್ನ ಮಾಯ ಅಯ್ಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡ. ಜಗಕ್ಕೆ ಬಲ್ಲಿದನು ನೀನು ಕಂಡಯ್ಯ, ನಿನಗೆ ಬಲ್ಲಿದನು ನಾನು ಕಂಡಯ್ಯ. ಕರಿ ಕನ್ನಡಿಯೊಳಗಡಗಿದಂತೆ ನೀನು ಎನ್ನೊಳಗಡಗಿದೆಯ ಕೂಡ ಸಂಗಮದಿವ. ಬಸವಣ್ಣರ ತತ್ವಕ್ಕಿಂತ ಮುಂಚ ಈ ತರ ಬಿಡಿಸಿ ಹೇಳಿದ್ರೆ ಯಾರಿಲ್ಲ. ತತ್ವದಾಗಿತ್ತು ಈ ಪದ ತತ್ವದೊಳಗೆ ಇತ್ತು. ಬಿಡಿಸಿ ಹೇಳಂತಹ ಶಕ್ತಿ, ಬಿಡಿಸಿ ಹೇಳಂತಹ ಸಾಮರ್ಥ್ಯ, ಬಿಡಿಸಿ ಹೇಳಂತಹ ಒಂದು ಮನಸ್ಸು, ದೃಢವಾದ ಮನಸ್ಸು, ಎಲ್ಲರಿಗೆ ಹಂಚಬೇಕು ಎಂಬ ಮನಸ್ಸು ಯಾರಲ್ಲಿ ಇದ್ದಿಲ್ಲ. ಈ ಬಸವಣ್ಣನವರು ಏನ್ ಮಾಡ್ಯಾರ, ಜಗವು ಕರಿಯು ಕನ್ನಡಿಯೊಳಗಡಗಿದಂತೆ ನೀನು ಎನ್ನೊಳಗಡಗಿದೆಯಯ್ಯ ಕೂಡಲ ಸಂಗಮ ದೇವ. ಅಲ್ಲಿ ಇಲ್ಲಿ ಯಾಕ ನಿನ್ನೊಳಗೆ ಅನ್ನೋ ಮಾತು ಬಹಳ ಬಿಡಿಸಿದಾರ. ಎಕ್ಸಾಂಪಲ್ ತಗೊಂಡು ಹೇಳ್ಯಾರ.
ಅಂತ ವಚನ ಸಾಹಿತ್ಯವನ್ನು ಎಷ್ಟು ಓದಿದ್ರು ಕಡಿಮೆನೆ. ಒಂದೊಂದು ವಚನ ಸಾಹಿತ್ಯ ಓದ್ಕೋತಾ ಹೋದ್ರೆ ಅದು ಅಮೂಲ್ಯ. ಅದು ಹಂಗ ಒಂದು ಟೈಮಲ್ಲಿ ಏನಾಗಿತ್ತು, ಗೌತಮ ಬುದ್ಧರು ದೇಶ ಪರ್ಯಟನ ಸಲುವಾಗಿ ಹೋಗ್ತಾ ಇದ್ರು. ಮತ್ತು ಗೌತಮ ಬುದ್ಧರು ತನ್ನ ಧರ್ಮ ಪ್ರಚಾರ ಮಾಡೋ ಸಲುವಾಗಿ ದೇಶ ಪರ್ಯಟನೆ ಹೋಯ್ತಾ ಇದ್ರೆ ಒಬ್ಬರು ಬಂದು ಕೇಳ್ತಾರ, ನಾನು ದೇವರನ್ನು ಕಾಣಬೇಕು, ನಾನು ದೇವರನ್ನು ನೋಡ್ಬೇಕು, ಮತ್ತೆ ನೀವೆಲ್ಲ ಕೊಟ್ಟೆ ಎಲ್ಲನೇ ಹೇಳ್ತೀರಂತ, ನೀವೆಲ್ಲ ಸರ್ವಾಂತರ್ಯಾಮಿ ಇದ್ರಿ ನೀವು, ಮತ್ತೆ ನನ್ನ ದೇವ್ರು ತೋರ್ಸ್ರಿ, ಎಲ್ಲಿದಾಗ ತೋರ್ಸ್ರಿ ಅಂತ ಕೇಳ್ತಾರ ಒಬ್ಬ ಭಕ್ತ. ಅಂದ್ರೆ ಅವ್ರಿಗೆ ಕರ್ಕೊಂಡು ಹೋಯ್ತಾರಂತ, ನಾನು ತಂದಿದ್ದು ಬಾ ನೀವು ಕರ್ಕೊಂಡು ಹೋಯ್ತೆ ಅಂತ ಹೇಳಿ ಹಂಗ ಹೋಯ್ತಾ ಇದ್ರೆ ಅಲ್ಲೊಂದು ನದಿ ಬರ್ತದ, ಕಣ್ಣು ಮುಚ್ಕೊಂಡು ಹೇಳ್ತಾರಂತ. ನದಿ ಪ್ರವಾಹ ಸೌಂಡದು ಆಸ್ವಾದನೆ ಮಾಡು ಅಂತ ಹೇಳ್ತಾರ. ಮಾಡ್ತಾನ ಅದೊಂದು ಸುಂದರವಾದಂತಹ ಏನಂದ್ರೆ ಸುಂದರವಾದಂತಹ ಸೌಂಡ್ ಧ್ವನಿ ಮೈಯಲ್ಲಿ ಸೇರಿಸ್ಕೊತಾನ. ಮತ್ತು ಮುಂದೆ ಹೋಯ್ತಾರ, ಒಂದು ಹೂವು ಬರ್ತದ, ಹೂವದ ಸುವಾಸನೆ ನೋಡಿ ಅದಕ್ಕೆ ಆಸ್ವಾದನೆ ಮಾಡು ಅಂತ ಹೇಳ್ತಾರ. ಆ ಹೂವದ ಸುವಾಸನೆ ನೋಡಿ ಆಸ್ವಾದನೆ ಮಾಡ್ತಾನೆ. ಇನ್ನ ಮುಂದೆ ಹೋಯ್ತಾನೆ, ಇನ್ನ ಪ್ರಕೃತಿ ಬರ್ತೊಂದು, ಆ ಪ್ರಕೃತಿ ನೋಡಿ ಕಣ್ಣ ತುಂಬು ಅಂತ ಹೇಳ್ತಾರೆ. ಮೂರಾದ್ರು ಇನ್ನು ಹಂಗೆ ನನಗೆ ಬಾ ಅಂತ ಹೇಳ್ತಾರೆ. ಅವನಿಗೆ ಸಾಕಾಗ್ತದೆ, ಇದೇನು ಹೇಳ್ತಾರಪ್ಪ, ನಾ ಕೇಳಿದ್ದೇನು ಇವ್ರು ಹೇಳೋದೇನು, ಇದೇನು ಹೇಳೋದೇನು ನನಗೆ ಆಗ್ತೇಳ್ತಾನೆ ಅವನು. ಈಗ ಏನೇನು ತುಂಬಿಕೊಂಡಿದಲ್ಲ ಇಲ್ಲಿ ಬಂದು ಇಲ್ಲಿ ಕೂಡು, ನಾನು ಸರಿ ಬಂದು ಕೂಡು ಅಂತೇಳಿ ಒಂದು ಗಿಡಕ್ಕೆಲ್ಲ ಕೂಡ್ಸ್ಕೋತಾರ ಅವ್ರು. ನಾನು ಎಷ್ಟೊತ್ತು ಕೂಡ್ತೀನೋ ನಿನಗೆ ಗೊತ್ತು, ಅಷ್ಟೊತ್ತು ನೀ ಕೂಡು. ಕುಂತಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಕೋತ ಅವೆಲ್ಲ ಸ್ಮರಣೆ ಮಾಡ್ಕೊ ಅಂತ ಹೇಳ್ತಾರೆ. ಮತ್ತು ಈಗ ನೀ ಏನು ನೋಡಿದ್ಯಲ್ಲ ಎಲ್ಲ ಸ್ಮರಣೆ ಮಾಡ್ಕೊ. ಮತ್ತು ಅದಕ್ಕೆ ಸಂಬಂಧ ಏನಾರ, ನಾ ಕೇಳಿದ್ದೇನೋ ನೀವು ಹೇಳಿದ್ರೆ ನೀ ಮಾಡು, ಮಾಡ್ಕೊಂಡು ಹಿಂಗೆ ಹೇಳ್ತೇನೆ ಅಂತ. ಯಾವಾಗಾದ್ರೂ ಅವ್ನು ಧ್ಯಾನ ಕುಂತಿ ಗೌತಮ ಬುದ್ಧ ಜೊತೆ ಕುಂತಿ ಮಾತಾಡ್ತಾ ಇರ್ತಾನೋ ಅವನಿಗೆ ಎಲ್ಲ ತಿಳ್ಕೊತಾನ. ಮತ್ತು ಗಾಳಿದು ನೀರಿಂದು ಎಲ್ಲ ಮನಸ್ಸು ತುಂಬಿಕೊಂಡು ಅವನ ಮೈಯ ಹಂಗೆ ಬರ್ತಾವ. ಮೈಯಾಗ ಗಾಳಿ ಅದ, ಮೈಯಾಗ ನೀರದ, ಮೈಯಾಗ ಸುವಾಸನೆ ಅದ. ದೇವ್ರು ಅಲ್ಲಿ ಇಲ್ಲಿ ಇಲ್ಲ, ನನ್ನೊಳಗೆ ಅದನ್ನು ಬಿಡು ಅವನೊಳಗೆ ಪರಿವರ್ತನೆ ಆಯ್ತಾನ. ಪರಿವರ್ತನೆ ಆಗಿ ಈಗ ಹೇಳಪ್ಪ ದೇವ್ರು ಇಲ್ಲದ ಅಂತ ಕೇಳ್ತಾನ. ಅವನು ದೇವ್ರು ಅಲ್ಲಿ ಇಲ್ಲಿ ಇಲ್ಲ ಸರ್, ಅಲ್ಲಿ ಇಲ್ಲಿ ಹಣ, ಅಲ್ಲಿ ಇಲ್ಲಿ ಎಲ್ಲ ಕೈ ಹಣ, ಅದಕ್ಕೆ ಮುಖ್ಯವಾಗಿ ನನ್ನೊಳಗೆ ಹಣ ಅಂತ ನೋಡಿ ಗೌತಮ ಬುದ್ಧರು ಅವ್ರ ಬಾಯಿಗೆ ಹೇಳ್ತಾರೆ. ಹೇಳಿಸಿ ಅವ್ರಿಗೆ ಧರ್ಮ ಪರಿವರ್ತನೆ ಮಾಡಿ ನೀನು ಧರ್ಮ ಪ್ರಚಾರ ಮಾಡಪ್ಪ ಅಂತ ಕಳಿಸ್ಬಿಡ್ತಾರೆ. ಬಸವಣ್ಣನವ್ರು ಅದೇ ಮಾಡೋ ಕೆಲಸ, ಬಸವಣ್ಣವ್ರು ಮಾಡಿದ ಕೆಲಸನೇ ಅದೇ. ಅವ್ರೊಂದು ವಚನ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದ್ದು, ಜಗದಗಳ ಮುಗಿಯಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದ ತಪ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವನ್ನ ಕಸ್ತಳಕ್ಕೆ ಬಂದಿಟ್ಟುಕೊಳ್ಳಕಾದಿರಯ್ಯ. ಒಂದು ವಚನ. ಇಂಥ ವಚನಗಳು ಓದ್ತಾ ಹೋದ್ರೆ ನಮ್ಗೆ ಇಷ್ಟು ಮನಸ್ಸಿಗೆ ಉಲ್ಲಾಸ ಸಿಗ್ತಂದ್ರೆ, ಆನಂದ ಸಿಗ್ತಂದ್ರೆ, ಹಾ ನಾನೇ ದೇವರು, ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ತನ್ನ ತಾನು ಅರಿದ ಮೇಲೆ ತಾನು ಅರಿವೇ ಗುರು ಅಂತ ಹೇಳ್ತಾರೆ. ಮತ್ತೊಂದು ಇಂಥ ವಚನ ಸಾಹಿತ್ಯದಲ್ಲಿ ಮತ್ತೊಂದು ಇನ್ನೊಂದು ಅಲ್ಲಮ ಪ್ರಭುದೇವರು ವಚನ ಮಾಡ್ತಾರೆ. ಕಾಲೇ ಕಂಬಗಳಯ್ಯ, ಕಾಲೇ ಕಂಬಗಳಾದವೆನ್ನ ದೇಹವೇ ದೇವಾಲಯವಾಗಿತ್ತು, ಎನ್ನ ನಾಲಿಗೆಯೇ ಗಂಟೆ, ಶಿರ ಸುವರ್ಣದ ಕಲಸ, ಇದೇನಯ್ಯ ಸರವೇ ಲಿಂಗಕ್ಕೆ ಸಿಂಹಾಸನವಾಗಿತ್ತಯ್ಯ. ಗುಹೇಶ್ವರ ನಿಮ್ಮ ಪ್ರಾಣ ಪ್ರತಿಷ್ಠೆಗೆ ಪಲ್ಲಟವಾಗದಂತೆ ಇದ್ದೇನಯ್ಯ, ನಿಮ್ಮ ಪ್ರಾಣ ಪ್ರತಿಷ್ಠೆಗೆ ಪಲ್ಲಟವಾಗದಂತೆ ಇದ್ದೇನಯ್ಯ. ಅಲ್ಲಮ ಪ್ರಭುದೇವರ ವಚನ, ಬೆಳಗಿನ ವಚನ. ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಮತ್ತೆ ವಿಸರ್ಜನೆ ಮಾಡ್ತೀವಿ. ಯಾರಾದ್ರೂ ಪ್ರಾಣ ಪ್ರತಿಷ್ಠೆ ಮಾಡಿದಂತಹ ವಿಗ್ರಹ ಒಂದು ಇದಿರ್ತದೋ ಅದು ವಿಸರ್ಜನೆನೂ ಮಾಡೋಕ್ಕಾಗುತ್ತೆ. ಬಟ್ ಅವ್ರು ಏನಂತಂದ್ರೆ, ಒಂದು ಸಲ ನೀವು ಪ್ರಾಣ ಪ್ರತಿಷ್ಠೆ ಮಾಡಿದ ಮೇಲೆ ಇದು ವಿಸರ್ಜನೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಅಷ್ಟಕ್ಕೆ ಕಾಲೇ ಕಂಬಗಳಾದವೆನ್ನ ದೇಹವೇ ದೇವಾಲಯವಾಗಿತ್ತು, ಇನ್ನು ನಾಲಿಗೆ ಗಂಟೆ. ನಾವು ಸ್ಮರಣೆ ಮಾಡ್ತಾ ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಬದೇ ಗಂಟೆ ಅಂತ ಹೇಳ್ತಾರೆ ಅವರು. ಇನ್ನು ಶಿರವೇ ಸುವರ್ಣದ ಕಲಶ. ಒಂದು ಗುಡಿ ಅದ, ಗುಡಿ ಕಲಶ ಎಷ್ಟು ಮುಖ್ಯ. ಆ ಕಲಶ ಇದ್ದರೆ ಕಳಿ ಬರ್ತದೆ, ಆ ಕಲಶ ಇದ್ದರೂ ಕಳಿನೇ ಬರೋದು. ಈ ನಮ್ಗೆ ಎಂತ ಶ್ರೇಣಿ ಅಂತಾರ, ಶಿರವೇ ಹುಣ್ಣ ಕಲಸವಯ್ಯ. ಅದ್ರ ನಮ್ದು ಆಲೋಚನಾ ಶಕ್ತಿ, ನಮ್ದು ಆಲೋಚನಾ ಭಾವ ಇದೇ. ಒಂದು ಆಲೋಚನೆ ಇಲ್ಲದೆ ಹೋದ್ರ ಆ ದಂಡದ ದೇಹ ಅದು. ಅಸಲಿ ಶಿರವೇ
ಹೊನ್ನ ಕಲಶವಯ್ಯ ಅಂತ ಹೇಳ್ತಾರೆ. ಎನ್ನ ಸರವೇ ಲಿಂಗಕ್ಕೆ ಸಿಂಹಾಸನವಯ್ಯ. ಈ ತೊರಳಿಗಲ್ಲ ನನ್ನ ಸಿಂಹಾಸನ ಇದು ಕೂಡ್ಲಕ. ಗುಹೇಶ್ವರ ನಿಮ್ಮ ಪ್ರಾಣ ಪ್ರತಿಷ್ಠೆಗೆ ಪಲ್ಲಟವಾಗದಂತೆ ಇದ್ದೇನಯ್ಯ. ಆ ಪ್ರಾಣ ಪ್ರತಿಷ್ಠೆ ಮಾಡಿದಲ್ಲ ಅದಕ್ಕೆ ನಾನು ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾರೆ. ಅಲ್ಲ ಪ್ರಭು, ಮತ್ ನಾವ್ ಎಷ್ಟರವರೆಗೆ ನ್ಯಾಯ ಮಾಡ್ತಾ ಇದ್ದೀವಿ? ನಾವು ಇದಿ ಮೇಲೆ ಲಿಂಗ ಹಾಕೊಂಡು ದಿನಾಲೂ ಪೂಜೆ ಮಾಡ್ತೀವಿ, ಜಪ ಮಾಡ್ತೀವಿ, ಓಂ ನಮಃ ಶಿವಾಯ ಸ್ಮರಣ ಮಾಡ್ತೀವಿ, ಗುರು ಮಂತ್ರವನ್ನು ಪಠಿಸ್ತೀವಿ. ಆಲೋಚನೆ ಮಾಡಬೇಕು. ನಾವು ಬಸವಾದಿ ಶರಣರನ್ನು ನಾವು ತಿಳ್ಕೊಂಡು ಅನುಭವಿಸಲಿಕ್ಕೆ ಕಲಿಸ್ಕೋಬೇಕು. ನಾವು ತಿಳ್ಕೋಬೇಕು. ಇದೇ ಬಸವಣ್ಣವರು ಇದೇ ಮಾತು ಹೇಳ್ತಾರ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಶಿರವೇ ಗುಣ ಕಲಸವಯ್ಯ. ಸ್ಥಾವರ ಕಳೆ ಉಂಟು ಜಂಗಮ ಕಳೆಯಿಲ್ಲ ಕೂಡಲ ಸಂಗಮ ದೇವ. ಒಂದೊಂದು ವಚನ ಸಾರ ತಗೊಂಡು ಹೋದ್ರೆ ನಮ್ಗೆ ಎಷ್ಟೋ ಅಮೂಲ್ಯವಾದಂತಹ ಸಾರಾಂಶ ಸಿಗ್ತದೆ ಇದರಲ್ಲಿ. ಇಂಥ ಒಂದು ದೇಹವನ್ನು ದೇವಾಲಯ ಮಾಡಿಕೊಂಡವರು ಶರಣರು ಮಾತ್ರ. ಹಂಗ ಬರ್ತಾ ಏನಂದ್ರೆ ನಾವು ಈ ನೋಡ್ರಿ, ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ಸಂತರು ಮತ್ತೆ ಋಷಿಗಳು ಮುನಿಗಳು ಅವ್ರ ಸಾಧನೆ ಎದು ಮಾಡಿರೋರು ತಾನು ಅರಿಲಿಕ್ಕೆ ಮಾಡಿರೋ ಅಷ್ಟೇ. ನಾವು ಅವ್ರನ್ನ ಅರಿಲಿಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ಬಸವಣ್ಣ ಹೇಳ್ತಾರೆ ತಾನು ಫಸ್ಟ್ ಅರಿಲಿ ಅಂತ ಹೇಳ್ತಾರೆ ಅವರು. ಅದ್ರ ಸಲಕ್ಕೆ ಲಿಂಗ ಕೊಟ್ಟರು ನಮ್ಗೆ ಎಲ್ಲ ಶರಣರು ನೋಡಿ. ಯಾರು ಸಂತ ತುಕಾರಾಮ್ ತಗೋರಿ, ಬೌದ್ಧರಲ್ಲಿ ಗೀರಭಂಗ ಸ್ವಾಮಿ ತಗೋರಿ, ಇನ್ನ ಬೇರೆ ಯಾರ ಸಂತರು ಭಕ್ತಿ ಪರಂಪರೆ ಮೀರಾಬಾಯಿ ತಗೊಳ್ಳಿ, ಅವ್ರು ತಾನೇ ಫಸ್ಟ್ ತಿಳ್ಕೊಂಡಾರ. ಅವರು ತಿಳ್ಕೊಂಡ್ರೆ ತಾನೇ ದೇವರಾದಂಥವ್ರ ಶರಣರು. ಹಂಗೆ ಅದೇ ಪ್ರಕಾರ ಫಸ್ಟ್ ತಾನು ಅರಿಯಬೇಕಂತ ಉದ್ದೇಶದಿಂದ ಶರಣರು, ಬಸವಾದಿ ಶರಣರು ವಚನ ಸಾಹಿತ್ಯವನ್ನು ಬಹಳ ಮಾರ್ಮಿಕವಾಗಿ ಕೊಟ್ಟಾರೆ. ಅದೇ ಪರಂಪರೆಯಲ್ಲಿ ಇನ್ನೊಂದು ಏನಂದ್ರೆ ಇನ್ನೊಂದು ವಚನ ಷಣ್ಮುಖ ಸ್ವಾಮಿಯವರು ಒಂದು ವಚನ ಬರ್ತಾರೆ. ಭಾವವೇ ಬ್ರಹ್ಮವಾದ ಬಳಿಕ ಇನ್ನಾವ ವೇಷವ ತೊಡಿಯಬೇಕು. ನಮ್ಮ ಭಾವನೆ ಬ್ರಹ್ಮದ, ನಮ್ಗೆ ಒಳ್ಳೆಯ ಮನಸ್ಸದ, ಇನ್ನು ಬೇರೆ ವೇಷಧಾರಿ ಯಾಕ? ನಮ್ಮ ಭಾವವೇ ಬ್ರಹ್ಮವಾದ ಬಳಿಕ ಇನ್ನಾವ ವೇಷವ ತುಡಿಯಬೇಕು. ತನುವೇ ಲಿಂಗವಾದ ಬಳಿಕ ಆವ ಫಲ ಪದದ ಹಂಗೇಕು. ನಮ್ಮ ತನುವೇ ಲಿಂಗವಾದ ಬಳಿಕ ನಾವೇ ಲಿಂಗ ಆದ್ಮೇಲೆ ಇನ್ನು ಫಲಗೋಲ್ ತಗೊಂಡು ಪೂಜೆ ಮಾಡೋ ಪುಷ್ಪಗಳು ಅವೆಲ್ಲ ಯಾಕ? ಮತ್ತೆ ಮನದಲ್ಲಿ ತನಗೆ ತಾನೇ ಸತ್ವಜ್ಞಾನ ಉದಯವಾದ ಬಳಿಕ ಇನ್ನು ಹಲವ ಶಾಸ್ತ್ರವನ್ನು ಓದಿ ತಿಳಿಯಬೇಕೆಂಬ ಸಂದೇಹ ಬೇಕು. ಇನ್ನು ನಮ್ದು ನಾವು ತಿಳ್ಕೊಂಡಿ ಮೇಲೆ ನಾವೇ ದೈವವನ್ನು ಭಾವಿಸಿದ ಮೇಲೆ ನಾವೇ ನನ್ನೊಳಗೆ ದೇವರಿದ್ದ ತಿಳ್ಕೊಂಡ್ಮ್ಯಾಕ ಇನ್ನು ಅದು ಓದ್ಬೇಕು, ಇದು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲೋ ಯಾಕ ಹಂಗ ಯಾಕ ನಿನಗೆ ಯಾಕೆ ತಿಳ್ಕೊಂಡ್ರೆ ಪರಿಪಾಪ ಆಗಿಲ್ಲ ನೀನು ಅಂತ ಕ್ವಶನ್ ಮಾಡ್ತಾರೆ. ಮಾಡಿ ಮತ್ತೆ ಒಳ ಹೊರಗೆ ಸರ್ವಾಂಗದಲ್ಲಿ ಮಹಾಜ್ಞಾನವೇ ತುಂಬಿದ ಬಳಿಕ, ಒಳಗೆ ಹೊರಗೆ ಸರ್ವಾಂಗದಲ್ಲಿ ಮಹಾಜ್ಞಾನವೇ ತುಂಬಿದ ಬಳಿಕ ಮುಂದೆ ಮುಕ್ತಿಯ ಪಡೆಯಬೇಕೆಂಬ ಭ್ರಾಂತಿ ಯಾಕೋ? ಈ ಮುಕ್ತಿ ಅಂತೀವಿ ನಾವು, ನಮ್ಮ ಮುಕ್ತಿ ಸಿಗ್ಲಪ್ಪ ಅಂತೀವಿ. ಶರಣರು ಇದ್ದಾಗೆ ಮುಕ್ತಿ ಕೊಟ್ಟರು, ಸರ್ವಾಂಗವೇ ಲಿಂಗವಾದ ಬಳಿಕ ಇನ್ನು ಮುಕ್ತಿ ಯಾಕೆ ಹಂಗ? ನೀನು ಯಾಕೆ ಅಷ್ಟು ಮುಕ್ತಿ ಹೊಡೆದು ಬೇಕು ಅಂತ ಬಯಸ್ತಿದ್ದೀನಿ ನೀನು? ಇದು ಸತ್ಯ ನಡೆಯಲ್ಲ, ಇದು ಸತ್ಯದ ನಡೆಯಲ್ಲ, ಹೀಗೆಲ್ಲ ಮಾಡಬೇಡ್ರಿ. ಶರಣ ಮೆಚ್ಚಲ್ಲ, ಇದಕ್ಕೆ ಶರಣರು ಮೆಚ್ಚರು. ನಮ್ಮ ಅಖಂಡೇಶ್ವರ ಒಲುಮೆ ಮುನ್ನವೇ ಅಲ್ಲ. ಇಂಥವರಿಗೆ ಅಖಂಡೇಶ್ವರ ಒಲುಮೆ ಸಿಗ್ಲಕ್ ಸಾಧ್ಯನೇ ಇಲ್ಲ. ಅದು ತಾನು ತಿಳ್ಕೊಂಡ್ರೆ ಮಾತ್ರ ಅಖಂಡೇಶ್ವರನ ಒಲಿಮೆ ಇರ್ತದ ಎಂಬ ವಿಷಯವನ್ನು ಈ ವಚನದಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ಏನಂದ್ರೆ ಅಲ್ಲಬ್ರಹ್ಮ ವಚನ ನಿಮಗೆಲ್ಲ ಗೊತ್ತು. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ, ಕಲ್ಲ ಮೇಲೆ ಕಲ್ಲ ಕೆಡೆದಡೆ ದೇವರಿಂದ ಹೋದನು. ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕನ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಅಂದ್ರೆ ನಮ್ದು ನಾವು ಪ್ರತಿಷ್ಠೆ ಮಾಡ್ಕೋಬೇಕು. ನಮ್ಮೊಳಗೆ ದೇವರಿದ್ದ ಭಾವನೆ ಬಂದ್ಮೇಲೆ ನಾವು ಬೇರೆ ನೋಡೋದಿರಲ್ಲ. ನಮ್ಮ ಕಣ್ಗಳೇ ಲಿಂಗ ಆಗ್ಬಿಟ್ಟಾವ, ನಮ್ಮ ಚರ್ಮನೇ ಲಿಂಗ ಆಗ್ಯದ, ನಮ್ಮ ನುಡಿಗಳೇ ಲಿಂಗ ಆಗ್ಯಾವ, ನಮ್ಮ ಕಿವಿನೇ ಲಿಂಗ ಆಗ್ಯದ. ಸರ್ವಾಂಗ ಲಿಂಗ ಆದ್ಮೇಲೆ ನಾವಿಲ್ಲಿ ನೋಡೋದೆಲ್ಲ ಲಿಂಗನೇ ಕಾಣಿಸ್ತದೆ ನಮಗೆ. ಹಾಗಾದ್ಮೇಲೆ ಅವ್ರು ಹೇಳ್ತಾರ, ನಾವು ಇದ್ದಾಗನೇ ನಮ್ಮ ಲಿಂಗ ಪೂಜೆ ಮಾಡಿ ದೇಹವನ್ನು ದೇವಾಲಯ ಮಾಡುವುದೇ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ. ಇದನ್ನೇ ಫೋಕಸ್ ಮಾಡಿದ್ದಾರೆ ಬಸವಣ್ಣವರು.
ಆಚಾರವೇ ಸ್ವರ್ಗ, ಅನಾಚಾರವೇ ನಾಲ್ಕು ಮೂಲ ಸ್ತಂಭಗಳು ಲಿಂಗಾಯತ ಧರ್ಮರಿಗೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲ, ದೇಹವೇ ದೇವಾಲಯ. ಈ ನಾಲ್ಕು ಸ್ತಂಭಗಳ ಮೇಲೆ ನಾವು ನಿಂತಿದೆ, ಆಧಾರವಾಗಿದೆ ಬಸವ ಸಿದ್ಧಾಂತ ಪೂರ. ಇದೇ ನಾಲ್ಕು. ಒಂದೇನು, ಇನ್ನೊಂದ್ಸಲ ಹೇಳ್ತೀನಿ, ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ದೇಹವೇ ದೇವಾಲಯ. ಈ ನಾಲ್ಕರ ಮೇಲೆ ನಮ್ಮ ಸ್ವಚನ ಸಾಹಿತ್ಯ, ಬಸವಾದಿ ಶರಣರ ಸಂದೇಶ ಎಲ್ಲ ಅಡಗಿದೆ ಇದರಲ್ಲಿ. ಹಂಗ ಬರ್ತಾ ಬರ್ತಾ ಬಸವಣ್ಣನವರು ತತ್ವ ಪರಿಪಾಲನೆ 12ನೇ ಶತಮಾನದಿಂದ 16, 17, 18, 19 ಆ ಪರಂಪರೆ ನಡೀತಾ 21 ವರ್ಷ ಬಂತು, 21ನೇ ಶತಮಾನ ಬಂತು. ಅಂತ ಶತಮಾನದಲ್ಲಿ ಒಬ್ಬರು ಕಡ್ಕೋಳ ಮಡಿವಾಳಪ್ಪರು ಅಂತ ಬಂದ್ರು, ಶರಣರು, ಬಸವಾದಿ ಶರಣರು, ಕಡಿಕೋಳ ಮಡಿವಾಳಪ್ಪರು. ಅವ್ರು ಮಾತಾಡ್ತಾರೆ, ಒಂದ್ ವೇಳೆ ನಾವು ತಿಳ್ಕೊಂಡ ಮೇಲೆ ನಾವೇ ಸೂರ್ಯ, ನಾವೇ ಚಂದ್ರ, ನಾವೇ ಜಗತ್ತು, ನಾವೇ 100, ನಾವೇ 10, ನಾವೇ 8, ನಾವೇ 9, ನಾವೇ 6, ನಾವೇ 3, ನಾವೇ 1, ನಾವೇ ಎಲ್ಲ, ಅಷ್ಟಾವರಣ ನಾವೇ, ಪಂಚಾಚಾರವು ನಾವೇ. ಯಾಕಂದ್ರೆ ತಿಳ್ಕೊಂಡಿದ್ದೆ ನಾವು, ಶರಣ ತಿಳ್ಕೊಂಡ ಮೇಲೆ ಅಷ್ಟಾವರಣ ಬೇರೆ ಇಲ್ಲ. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ, ಆತ್ಮ, ಪರಮಾತ್ಮ, ನೀನು, ನಾನು ಎಲ್ಲ ಒಂದೇ ಅಂತಂದು ಹೇಳಿ ಅವ್ರು ಏನಂತಂದ್ರ ಒಂದು ತತ್ವಪದ ಅವರು ಕಡ್ಕೊಳ್ಳೋ ಮಾಡಿರಪ್ಪ ನಾವು. ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ. ಇದು ಕಡ್ಕೊಳ್ಳೋ ಮಾಡಿರಪ್ಪ ಬಸವಾದಿ ಶರಣರ ಪರಂಪರೆ ಬಂದ್ಬಿಟ್ಟು ಅವ್ರು ಹೇಳ್ತಾರ, ತನ್ನ ತಾನು ತಿಳಿದ ಮೇಲೆ ಇನ್ನೇನು ತನ್ನಂತೆ ತಾನು ಸರ್ವರ ಜೀವ, ತನ್ನಂತೆ ತಾನು ಸರ್ವರ ಜೀವ, ಮನ್ನಿಸಿ ಮೂಪಾದ ಮೇಲೆ ಇನ್ನೇನಿನ್ನೇನು. ಯಾರು ತನ್ನಂತ ತಿಳ್ಕೊಂಡು ನನ್ನ ಪ್ಲೇನೆ ಬೇರೆಯವ್ರಿಗೆ ಯಾರು ತಿಳ್ಕೊತಾರಲ್ಲ, ಫಸ್ಟ್ ತನ್ನದೇ ತಿಳ್ಕೊಂಡ್ಮೇಲೆ ನನ್ನ ಪ್ಲೇ ಎಲ್ಲ ಪ್ರಾಣಿಯವ, ಎಲ್ಲ ಪ್ರಾಣಿವ, ಪಶುವ, ಪಕ್ಷಿಗಳವ, ಇನ್ನು ಏನಿರ್ತದ ಅಷ್ಟು ತಿಳ್ಕೊಳ್ಳೋಕೆ ಏನಿರೋದು, ಅಷ್ಟಕ್ಕೆ ಇನ್ನೇನು. ಮತ್ತೆ ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ಪೃಥ್ವಿ ಅಪ್ಪು ತೇಜ, ವಾಯು ಆಕಾಶಾತ್ಮ ತಾನೇ. ಪಂಚಭೂತಗಳು ಹೇಳ್ತೀವಲ್ಲ, ಏನು ಪೃಥ್ವಿ ಅಪ್ಪು ತೇಜ ವಾಯು ತಾನೇ. ತಾನೇ ಪೃಥ್ವಿ ತೇಜ ಅಪ್ಪು ಆಕಾಶಾತ್ಮ ತಾನೇ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಬ್ರಹ್ಮಾಂಡಾದ ಮೇಲೆ ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ. ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ. ತಾನೇ ಪ್ರಾಣ ಜೀವ ನೇತ್ರ, ತಾನೇ ಪ್ರಾಣ ಜೀವ ನೇತ್ರ, ತಾನೇ ವಾಕು ಶ್ರೋತ್ರ ಹೃದಯ, ತಾನೇ ವಾಕು ಶ್ರೋತ್ರ ಹೃದಯ, ತಾನೇ ಕಾಯ ಹರಣ ಮರಣ, ತಾನೇ ಪಿಂಡಾಂಡಾದ ಮೇಲೆ ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ, ಇನ್ನೇನಿನ್ನೇನೋ. ಹಿಂಗೆಲ್ಲ ತಿಳ್ಕೊಂಡಲ್ಲ. ಈ ಕೆಲವು ಜನ ಲಿಂಗಕ್ಕೆ ಕೇಳತ್ತಾರ, ಕೆಲವು ಜನ ಬಿಡ್ತಾರ, ಅದ್ರಿಗೆ ಬರ್ತಾರೆ ನೋಡಿ. ತಾನೇ ಹೆತ್ತ ಸತ್ತ ಅತ್ತ, ತಾನೇ ಹೆತ್ತ ಸತ್ತ ಅತ್ತ, ತಾನೇ ನಿತ್ಯ ಮುಖ್ಯ ಸತ್ಯ. ಅವ್ನು ತಿಳ್ಕೊಂಡ್ಮೇಲ ಹಳೋನು ಅವನೇನ, ಸತ್ತವನು ಅವನೇನ, ಹುಡ್ಸೋನು ಅವನೇವನ. ನೋಡಿ ಹೆಂಗ್ ಮಾಡ್ತಾರೆ ಶರಣರು. ತಾನೇ ಹೆತ್ತ ಸತ್ತ ಅತ್ತ, ತಾನೇ ನಿತ್ಯ ಮುಖ್ಯ ಸ್ತುತ್ಯ, ತಾನೇ ಅರ್ಥ ಚರ್ಚ ಮರ್ಥ, ತಾನೇ ಬೆಟ್ಟ ಅರ್ಥ ಮರ್ಥ, ತಾನೇ ಸರ್ವಾಂಗಾದ ಮೇಲೆ ಇನ್ನೇನಿನ್ನೇನು. ಅವನಿಗೆ ಅರ್ಧ ಕುಣಿದ್ರಿ ಅವ ತಾನೇ, ಅವ ಪೂರ್ತಿ ಕುಣಿದ್ರಿ ತಾನೇ, ಇನ್ನೇನದ ತಿಳ್ಕೊಂಡ್ಮೇಲೆ. ಮತ್ತೆ ತಾನೇ ಲಕ್ಷ ಸಾವಿರ ನೂರು, ತಾನೇ ಲಕ್ಷ ಸಾವಿರ ನೂರು, ತಾನೇ 19
ತಾನೇ 19 ತಾನೇ 6 5 4 3 ತಾನೇ 6 5 4 3 ತಾನೇ 2 ಒಂದಾದ ಮೇಲೆ ಇನ್ನೇನು. ಲಕ್ಷ ಲಕ್ಷ ಸಾವಿರ ನೂರು ಸಂಖ್ಯೆಗಳು ಹೇಳ್ಕೊಂಡ್ರೆ ಶರಣರು ತಾನೇ ಲಕ್ಷ ಲಕ್ಷ 1 ಲಕ್ಷ ಅಂದ್ರೆ ಅವ್ರು ನಮ್ಮ ಹೃದಯದಲ್ಲಿ ಆಗಲಿ ನಮ್ಮ ಮನಸ್ಸಿನಾಗಲಿ ಅಷ್ಟು ಚಂಚಲವಾದ ಇಲ್ಲ ನಾನೇ ಭೂಲೋಕ ಪ್ರಪಂಚದಲ್ಲಿ ಎಷ್ಟೋ ಇದೆ ಆ ತಾನೇ ಆದ್ಮೇಲೆ ತಾನೇ ಲಕ್ಷ ಸಾವಿರ ನೂರು 108 ಜಪ ಮಾಡ್ತೀವಿ ನಾವು. ಅದು ನಾನೇ ಆದ್ಮೇಲೆ ಹೆಂಗ್ ಹೇಳ್ತಾರ ತಾನೇ ಲಕ್ಷ ಸಾವಿರ ಸಹಸ್ರನಾಮಾವಳಿ ಅಂತೀವಿ. ತಾನೇ ಲಕ್ಷ ಸಾವಿರ ನೂರು ತಾನೇ 19 8 7 ಅಂದ್ರೆ ಅಷ್ಟವರ್ಣ ಪಂಚಾಚಾರ ಷಟಸ್ಥಲ ಪಂಚಭೂತಗಳು ಆತ್ಮ ಪರಮಾತ್ಮ ದೇವರು. ತಾನೇ 6 5 4 3 ತಾನೇ 2 ಒಂದಾದ ಮೇಲೆ ಇನ್ನೇನು. ನೀನು ನಾನು ಎರಡಲ್ಲಿ ಅದು ನೀನು ನಾನು ಒಂದಾದ ಮೇಲೆ ಇನ್ನೇನೋ ತಾನೇ ನೀನು ನೀನೇ ತಾನು ತಾನೇ ನೀನು ನೀನೇ ತಾನು ತಾನೇ ಅಲ್ಲ ತಾನೇ ಇಲ್ಲ ಅವ ಅಲ್ಲ ಅವನೇ ಹಣ. ತಾನೇ ಅಲ್ಲ ತಾನೇ ಇಲ್ಲ ತಾನೇ ಮಹಂತ ತಾನೇ ತಾನು ಏನೊಂದಾದ ಮೇಲೆ ಇನ್ನೇನು ತನ್ನ ತಾನು ತಿಳಿದ ಮೇಲೆ ಇನ್ನೇನು. ಹಂಗ ಶರಣರು ಫಸ್ಟ್ ಏನ್ ಮಾಡ್ರ ಪ್ರಿಫರೆನ್ಸ್ ಅಂದ್ರೆ ತನ್ನ ತಾನು ತಿಳ್ಕೋ ಸಲಕ್ಕೆ ನಮಗೆ ವಿಭೂತಿ ಕೊಟ್ಟಾರ, ತನ್ನ ತಾನು ತಿಳ್ಕೋ ಸಲಕ್ಕೆ ನಮಗೆ ರುದ್ರಾಕ್ಷಿ ಕೊಟ್ಟಾರ, ತನ್ನ ತಾನು ತಿಳ್ಕೋ ಸಲಕ್ಕೆ ನಮಗೊಂದು ಮಂತ್ರ ಕೊಟ್ಟಾರ. ಅವೆಲ್ಲ ಎದು ಕೊಟ್ಟಾರ ಅಂದ್ರೆ ತನ್ನ ತಾನು ಅರಿಯಬೇಕೆಂಬ ಸಲುವಾಗಿ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಆಗತ್ತಿನ ಹೇಳ್ತೀನಿ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್, ಫಿಫ್ತ್ ಕ್ಲಾಸ್ ಇರ್ತಾವ. ಫಸ್ಟ್ ಕ್ಲಾಸ್ ABCD ಕಲಿಸ್ತಾರ, ಮತ್ತೆ ಅದೇ ಫಿಫ್ತ್ ಕ್ಲಾಸ್ ಕಲಿಸ್ತಾರ ಕಲಿಸೋರು. 10th ಕ್ಲಾಸ್ ಮತ್ತೆ ಕಲಿಸ್ತಾರ ABCD ಕಲಿಸೋರು. ಅವ್ರ ಪಾಠ್ಯ ಬೇರೆ ಇರ್ತದ. PhD ಓದಿ ನನಗೆ ಇವೆಲ್ಲ ಬೇಕಾಗಲ್ಲ. ಮತ್ತೆ ನಾನು PhD ಓದಿ ಎಲ್ಲ PhD ಪಾಠ ತಗೊಂಡು ಡಾಕ್ಟರೇಟ್ ಅದಾದ್ಮೇಲೆ ಮತ್ತೆ ನಾನು ABCD ಅಂತ ಕೂತರ ಅಂದ್ರೆ ಅರ್ಥ ಏನಂದ್ರ ಈ ಶರಣ ಪರಂಪರೆ ತನ್ನ ತಾನು ತಿಳಿಬೇಕಂದ್ರೆ ಅದು PhD ಪಟ್ಟ. ಇಷ್ಟು ತನ ನಾವು ಏನು ವಚನ ಸಾಹಿತ್ಯ ಓದ್ತೀವಿ ಅದು PhD, ಅದು ಲಾಸ್ಟ್ ಅಂತವ್ರು ಬಸವಣ್ಣ ಕೊಟ್ಟ ನಮ್ಗೆ ಲಿಂಗ ಇಷ್ಟಲಿಂಗ ಇದ ಮೇಲೆ ಹಾಕೋರಪ್ಪ ನೀವೆಲ್ಲ PhD ಪಟ್ಟ ಹಾಕೋರಿದ್ರಿ. ಮತ್ತೆ ನೀವು LKG UKG ಹೋಗ್ಬೇಡ್ರಿ, ಮತ್ತೆ ABC ಅಲ್ಲಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. PhD ಪಾಠ ಬಂದು ನಾವು ಎದಿ ಮೇಲೆ ಹೇಳ್ತಾರ ಲಿಂಗ ಹಾಕೊಂಡು ತನ್ನ ತಾನು ತಿಳಿದ ಮೇಲೆ ಮತ್ತೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಇಲ್ಲಿ ಅನ್ಕೋತೀವಿ, ಎಲ್ಲಿ ಇಲ್ಲ. ಫಸ್ಟ್ ತನ್ನ ತಿಳ್ಕೋಬೇಕು. ನಮ್ಮ ಮತ್ತೆ ತನ್ನಂತೆ ತಾನು ಸರ್ವರ ಜೀವ, ತನ್ನಂತೆ ತಾನು ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಅಂದ್ರ ನಾವು ತಿಳ್ಕೊಳ್ಬೇಕಾ, ಬೇರೆಯವ್ರಿಗೆ ಹಂಗೆ ತಿಳ್ಕೋಬೇಕು, ಅದು ಇಂಪಾರ್ಟೆಂಟ್. ನಿಮ್ಗೆ ತಿಳ್ಕೊಂಡು ಸುಮ್ಮನೆ ಕೊಡೋದಲ್ಲ, ಅದು ನನ್ನ ಅವಿಹನ ಅಂತ ತಿಳ್ಕೋದು ಇಂಪಾರ್ಟೆಂಟ್. ಇದು ಶರಣ ಸಾಹಿತ್ಯ, ಇದು ವಚನ ಸಾಹಿತ್ಯ. ಇಂಥ ವಚನ ಸಾಹಿತ್ಯವನ್ನು ಓದ್ತಾ ಹೋಗ್ಬೇಕು, ತಿಳ್ಕೊತಾ ಹೋಗ್ಬೇಕು. ಅದಕ್ಕೆ ಅಕ್ಕಮದಿ ವಚನ ಹೇಳ್ತಾರೆ, ಈ ತನ್ನ ತಾನು ತಿಳಿಬೇಕಾದ್ರೆ ಅಕ್ಕಮದಿ ತಾಯಿ ಒಳಗೆ ಬೇರೆ ಇಂಥ ಒಂದು ಮಾತು ಹೇಳ್ತಾರೆ ನೋಡ್ರಿ. ತನ್ನ ತಾನು ತಿಳಿಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ನಾವು ಆರೋಗ್ಯ ಚೆನ್ನಾಗಿಟ್ಕೋಬೇಕು. ನಮ್ದು ಆರೋಗ್ಯ ಚೆನ್ನಾಗಿಲ್ಲ, ನಮ್ ಕೈ ಹೋಯ್ತು ಕಾಲು ಎತ್ತಿದ್ದು ಎಲ್ಲಿ ತಿಳ್ಕೊತೀವಿ ನಾವು, ಅದು ಒತ್ತುಗರ ಕೊಡ್ಬೇಕಾಯ್ತು. ಅಷ್ಟೇ ಕೆಲವು ಜನ ನಮ್ಮ ಮುಖಂಡ ಏನ್ ಮಾಡ್ತಾರೆ, ದೊಡ್ಡ ನಮ್ಮ ತಾತರಾಗ್ಲಿ ಎಲ್ಲರಾಗ್ಲಿ ವಾಕಿಂಗ್ ಹೋಗ್ತಾರ ದಿನ. ಫಸ್ಟ್ ತನ್ನ ತಿಳ್ಬೇಕಾದ್ರೆ ವಾಕಿಂಗ್ ಹೋಗ್ಬೇಕು, ವ್ಯಾಯಾಮ ಮಾಡ್ಬೇಕಂತ ಹೇಳ್ತಾರ. ಅಷ್ಟೇ ಅಕ್ಕಮದ ಹತ್ರ ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿರಣ್ಣ, ಹೊಟ್ಟು ತುಂಬಾ ಒಳಕ್ ಹೋಗ್ಬೇಡ್ರಿ, ಅರ್ಧ ಉಂಡ್ರಿ ಅಂತ ಹೇಳ್ತಾರ. ಎಷ್ಟು ಜನ ನೋಡ್ರಿ, ಹೊಟ್ಟೆ ತುಂಬಾ ಒಳಕ್ ಹೋಗ್ಬೇಡ್ರಿ, ಅರ್ಧ ಉಂಡ್ರಿ, 70% ಉಂಡ್ರಿ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ
ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಆಹಾರವು ಹೆಚ್ಚು ಉಂಡ್ರೈತದ ವ್ಯಾಧಿಗಳು ಬರ್ತಾವ. ಅಕ್ಕಮಾದೇವಿ ಅಂತ ವಚನ ಇದು. ಯಾರು ಡಾಕ್ಟರು ಏನೋ ಇಲ್ಲಿ ಈಗಿನ ಕಾಲದ MBBS ಡಾಕ್ಟರ್ ಹೇಳಿದಲ್ಲ, ಅವ್ರ ಎಷ್ಟೋ ಫಿಲಾಸಫಿ ಬರೆದಂತಹ ಅಕ್ಕಮಾದೇವಿ ಹೇಳಿದ ವಚನ. ಆಹಾರದಿಂದ ನಿದ್ರೆ ಏನ್ ತಾಮಸ, ಅಜ್ಞಾನ. ಅಜ್ಞಾನ ಊಟದಿಂದ ಅಜ್ಞಾನ ಬರ್ತಂತ. ಆಹಾರದಿಂದ ಅಜ್ಞಾನ, ಮೈ ಮರವು ನೆನಪುವುದು. ಅಜ್ಞಾನದಿಂ ಕಾಮ ವಿಕಾರವ ಹೆಚ್ಚಿ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ ಕಾಡುವುದಯ್ಯ. ಇದೊಂದೇ ಹೇಳ್ತಾರೆ. ಫಸ್ಟ್ ಟೈಮ್ ಹೇಳ್ತಾರೆ ಆಹಾರವ ತಿರುದು ಮಾಡಿ ಇಲ್ದೋರ ಇವೆಲ್ಲ ಬರ್ತಾವ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಆಹಾರ ತಿರುದು ಮಾಡಿ ನಮ್ಮ ದೇಹವನ್ನು ಸುರಕ್ಷಿತವಾಗಿ ಇಟ್ಕೊಂಡ್ರೆ ತನ್ನ ತಾನು ಅರಿಯಲಿಕ್ಕೆ ಅದು ನಮ್ಗೆ ಸಾಧನೆ ಆಯ್ತದ. ತನ್ನ ತಾನು ಅರಿಯಲಿಕ್ಕೆ ಸಾಧನೆ ಆಯ್ತದ, ನಾವು ಬೇರೆ ಹೇಳಲಿಕ್ಕೆ ಅನುಕೂಲವಾಯ್ತದ. ಆ ವಿಷಯವನ್ನು ತಿಳಿಸ್ತಾ ಈ ಸಮಾಜದಲ್ಲಿ ನನಗೆ ಸಮಯ ಕೊಟ್ಟಂತ ಎಲ್ಲ ಶರಣ ಸದ್ಭಕ್ತರಿಗೆ ಮತ್ತೊಂದ್ಸಲ ಶರಣಾರ್ಥಿ ಧನ್ಯವಾದ. ఓం శ్రీ గురు బసవలింగాయ నమః. ఆత్మీయ శరణ బంధువులారా, ఇంతవరకు మన ఆత్మీయ శరణ బంధువులు శ్రీ ఎం వీరయ్య స్వామి గారి ద్వారా ఈనాటి వచన వైభవ కార్యక్రమంలో శరణుల వచనామృతాన్ని మనమంతా కూడా ఆస్వాదించాం. వారు చెప్పినట్టు నిజంగా ముందు మన స్వస్వరూపాన్ని మనం తెలుసుకోవాలి. మన స్వస్వరూపంను మనం అన్వేషించడమే ఆనాడు ఋషులు మునులు చేసిన తపస్సు ద్వారా వాళ్ళు ఏం తెలుసుకున్నారు? తపస్సు చేసి నేను ఎవరును అనే సత్యాన్ని తెలుసుకున్నారు. నేను పరమాత్ముని అంశము. కాబట్టి ఇది ఆ దేవుని ఒక అంశం కాబట్టి దీన్ని ఆరోగ్యంగా ఉంచుకోవాలి. దీన్ని మనం మంచి పనుల కొరకు దీన్ని శ్రమింపజేయాలి, సమాజోద్ధరణ కొరకు. ఇలాంటి సందేశాలు ఎన్నో బసవాది ప్రముఖులు మనకు బోధించారు. అంతేకాకుండా శరీర పోషణ కొరకు మనకు ఎంత ఆహారం కావాలి అంతే మితంగా తినాలి, అతిగా తినకూడదు అని ఆనాడే అక్కమాదేవి తన వచనాల్లో చెప్పిన విషయాన్ని కూడా ప్రస్తావించారు. ఈ రోజుల్లో ప్రతి ఒక్కరు కూడా ఒబిసిటీ అంటారు, లావెక్కుతున్నారు. ఎందుకంటే మితంగా తినే బదులు అతిగా తింటున్నారు. ఆనాడు మితంగా తినేవారు. ఎందుకు తినేవారంటే ఇప్పటి తీరు ఆ మసాలాలు అవి ఇవి వేసి రుచికరంగా వండేవారు కాదు. ఏదో సాత్విక ఆహారాన్ని వండేవారు. అది అంత రుచికరంగా ఉండకుండా, ఎందుకంటే అది సహజ సిద్ధంగా వండేది ఉంటుండే. ఎంత అవసరమో ఆకలి తీర్చుకునేటానికి ఎంత అవసరమో అంతే తినేవారు. ఇప్పుడు ఎక్కువ తినాలి, నోటికి రుచిగా ఉండాలి అనే ఉద్దేశంతో అన్ని అందులో మసాలాలు వేసి దాన్ని రుచికరంగా వండడం వలన మన శరీరానికి ఎంత అవసరమో అంతకంటే ఎక్కువ తింటున్నాం. దానివల్ల లావెక్కుతున్నాం. లావెక్కడం వలన ఎన్ని అది అనర్థాలకు దారితీస్తుంది, ఎన్ని రోగాలను మనం కొని తెచ్చుకుంటున్నామో రోజు మనం వింటూనే ఉన్నాము. దీన్ని ఆనాడే అంటే 800 సంవత్సరాల క్రితమే బసవాది ప్రముఖులు అక్కమాదేవి తన వచనాల్లో ప్రస్తావించారు. వాళ్ళు అన్ని క్షేత్రాల్లో మన ఆధ్యాత్మిక, సామాజిక, శారీరక, ఆరోగ్యపరమైన విషయాలన్నీ కూడా వచనాల ద్వారా మనందరికీ తెలియజేశారు. వాటిని మనమంతా కూడా మనం అదృష్టవంతులం. ఎందుకంటే మనము ఈసారి మనము అంటే ఈ జన్మ మనం ఈ
శరణ ధర్మంలో మనం జన్మించాం. వచ్చే జన్మలో మనం ఏమై పుడతామో తెలియదు. కాబట్టి దీన్ని సద్వినియోగం చేసుకోవాలి. ఈ లింగాంగ సమరసం పొందాలి. అందులో సమరసం కావడమే మన లక్ష్యంగా కావాలనే ఒక సత్యాన్ని ఈరోజు మన ముందు చాలా చక్కగా వీరయ్య స్వామి గారు వివరించి చెప్పారు. వారికి చప్పట్ల ద్వారా మనం ధన్యవాదాలు.